ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಜವಾಯ್ತು ಹುಕ್ಕೇರಿ ಹಿರೇಮಠದ ಸ್ವಾಮೀಜಿ ಭವಿಷ್ಯ. ಡಿಕೆಶಿ ಸಿಎಂ ಆಗ್ತಾರೆ ಅಂತ ಸ್ವಾಮೀಜಿ ಅವರು ಭವಿಷ್ಯವನ್ನ ನುಡಿದಿದ್ರು. ಭವಿಷ್ಯವನ್ನ ನುಡಿದಿದ್ದ ಹಿರೇಮಠದ ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿ 2 ತಿಂಗಳ ಹಿಂದೆ ಯಡೂರು ಕ್ಷೇತ್ರದಲ್ಲಿನ ಕಾರ್ಯಕ್ರಮದಲ್ಲಿ ಶಿವಾಚಾರ್ಯ ಸ್ವಾಮೀಜಿಗಳು ಹೇಳಿದ್ರು, ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದ ವೇದಿಕೆಯ ಮೇಲಿಗೆ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ರು. ಚಂದ್ರಶೇಖರ್ ಸ್ವಾಮೀಜಿ ಮೇಲೆ ಡಿಕೆ ಶಿವಕುಮಾರ್ಗಿದೆ ಅಪಾರ ಗೌರವ. ಇನ್ನು ಶ್ರೀಗಳು ಕೂಡ ಈ ಹಿಂದೆಯೇ ಒಂದು ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅಂತ ಹೇಳಿದ್ರು. 2 ತಿಂಗಳ ಹಿಂದೆ ಯಡೂರು ಕ್ಷೇತ್ರದಲ್ಲಿನ ಕಾರ್ಯಕ್ರಮದಲ್ಲಿ ಶಿವಾಚಾರ್ಯ ಸ್ವಾಮೀಜಿಯವರು ಭವಿಷ್ಯವನ್ನ ನುಡಿದಿದ್ರು. ಇನ್ನು ಆ ಕಾರ್ಯಕ್ರಮದಲ್ಲಿ ಡಿಕೆಶಿ ಅವರು ಕೂಡ ಭಾಗಿಯಾಗಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನೀವೇನಾದ್ರೂ ಅವ್ರ ಜೇಬಲ್ಲಿ ಯಾವುದಾದ್ರೂ ಫೋಟೋ ನೋಡಬೇಕಾಗಿತ್ತು ಅಂದ್ರೆ ಬೇರೆಯವರು ಫೋಟೋ ನೋಡಿಲ್ಲ. ಅವರು ಜಗದ್ಗುರು ವೀರಗಂಗಾಧರ ಭಗವತ್ಪಾದರನ್ನೇ ತಮ್ಮ ಸರ್ವಸ್ವವನ್ನು ತಿಳ್ಕೊಂಡಿದ್ದಾರೆ. ಅದಕ್ಕೆ ಯಾರು ಗುರುವನ್ನು ನಂಬಿರ್ತಾರೆ, ಯಾರು ಗುರುವನ್ನೇ ಸರ್ವೋತ್ತಮ ಅಂತ ತಿಳ್ಕೊಂಡಿರ್ತಾರೆ ಅಂತವ್ರನ್ನ ಕಂಡ್ರೆ ಎಲ್ಲರಿಗೂ ಅಭಿಮಾನ. ಯಾಕಂದ್ರೆ ಶ್ರೀಶೈಲ ಜಗದ್ಗುರು ಮಹಾಸಮಿತಿಯವರು ಆತ್ಮೀಯದ ಯಡೂರು ಕ್ಷೇತ್ರಕ್ಕೆ ಬರಬೇಕು ಅವರು ಬಂದು ಈ ಕಾರ್ಯಕ್ರಮದಲ್ಲಿ ನಾಳೆ ಬಜೆಟ್ ಇದ್ರು ಇವತ್ತು ಬಂದಿದ್ದಾರೆ ಅಂತಂದ್ರೆ ಇಂಥ ಒಬ್ಬ ಜನಪರ ಧರ್ಮವಂತ ಹೃದಯವಂತ ನಮ್ಮ ಒಬ್ಬ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಸಾಹೇಬರು ಬಂದಿದ್ದಾರೆ. ಮುಂಬರುವ ದಿನಗಳೊಳಗೆ ಶ್ರೀಶೈಲ ಜಗದ್ಗುರು ಬಹಳಷ್ಟು ಅಭಿವೃದ್ಧಿಯನ್ನು ಮಾಡ್ತಾರೆ. ಇನ್ನೂ ಅಭಿವೃದ್ಧಿ ಮಾಡಲಿಕ್ಕೆ ಹೆಚ್ಚು ಸಹಕಾರಿಯಾಗಿ ಗಣೇಶ್ ಹುಕ್ಕೇರಿ ಅವರು ಬಂದಿದ್ದಾರೆ. ಅದಕ್ಕೆ ಗಣೇಶ್ ಹುಕ್ಕೇರಿ ಅವರಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಡಿಕೆ ಶಿವಕುಮಾರ್ ಸಾಹೇಬರು ಇನ್ನೂ ಹೆಚ್ಚಿನ ಸಹಾಯ ಸಹಕಾರವನ್ನು ನೀಡಬೇಕು ಅನ್ನೋ ಮಾತನ್ನು ಹೇಳ್ತಾ ನಿಮ್ಮೆಲ್ಲರ ಪರವಾಗಿ